ಕರ್ನಾಟಕದಲ್ಲಿ ಕನ್ನಡಕ್ಕೆ ಜಾಗ ಇಲ್ಲ ಅಂತಂದ್ರೆ ಬೇರೆಲ್ಲಿ ಕೊಡೋದಕ್ಕೆ ಸಾಧ್ಯ? ನಾಮಫಲಕದಲ್ಲಿ ಕನ್ನಡವನ್ನ ಬಳಸೋದ್ರಿಂದ ಯಾವ ನಷ್ಟವೂ ಕೂಡ ಆಗಲ್ಲ. ಆದರೂ ಈ ವಿಚಾರದಲ್ಲಿ ತಾತ್ಸಾರನೇ ಹೆಚ್ಚು. ಹೀಗಾಗಿ ರಾಜ್ಯ ಸರ್ಕಾರ ಕನ್ನಡಕ್ಕೆ ನಾಮಫಲಕದಲ್ಲಿ 60% ಜಾಗ ಕೊಡೋದಕ್ಕೆ ಆದೇಶ ಹೊರಡಿಸಿದೆ. ಆದೇಶ ಅನುಷ್ಠಾನಕ್ಕೆ ಗಡುವನ್ನ ಕೂಡ ಕೊಟ್ಟಿದೆ. ಅಷ್ಟರಲ್ಲೇ ನಿನ್ನೆ ನಡೆದಂತ ಕರವೇ ಕಾರ್ಯಕರ್ತರ ಗಲಾಟೆ ಬೆಂಗಳೂರಿನ ಬಗ್ಗೆ ಅಸೂಯೆ ಪಡೆಯವರಿಗೆ ಆಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಾಗಿದೆ. 60-40 ಇರಬೇಕು. ಕನ್ನಡದಲ್ಲಿ 60%, ಬೇರೆ ಭಾಷೆಯಲ್ಲಿ 40% ಇರಬೇಕು ಅಂತ. ಐಟಿ ಕ್ಯಾಪಿಟಲ್ ಭಾರತದ ಸಿಲಿಕಾನ್ ವ್ಯಾಲಿ, ಸಿರಿವಂತರ ನಗರ, ದಕ್ಷಿಣ ಭಾರತದ ಹೆಬ್ಬಾಗಿಲು, ವಿಶ್ವದ ಡೈನಾಮಿಕ್ ಸಿಟಿ ಅನ್ನೋ ಅಭಿಧಾನಗಳ ಶ್ರೇಯಕ್ಕೆ ಪಾತ್ರವಾದ ನಗರ, 10 ಹಲವು ಬಿರುದು ಬಾವಲಿಗಳನ್ನ ಹೊತ್ತ ನಮ್ಮ ಬೆಂಗಳೂರು ಕನ್ನಡಿಗರ ಪಾಲಿನ ಹೃದಯ ಮಿಡಿತ. ಆದ್ರೆ ನಿನ್ನೆ ನಡೆದ ಕರವೇ ಕಿಚ್ಚು ಬೆಂಗಳೂರಿನ ಹೆಸರು ಹಾಳು ಮಾಡೋದಕ್ಕೆ ನಿಂತವರಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಂತಾಗಿದೆ. ಬೆಂಗಳೂರು ಹೆಸರು ಕೆಡಿಸಲು ಕರವೇ ದಾಂಧಲೆಯ ಬಳಕೆ. ಇನ್ವೆಸ್ಟ್ ಇನ್ ಕರ್ನಾಟಕ ಅಂತ ಜಾಲತಾಣದಲ್ಲಿ ಲೇವಡಿ. ವಿಶ್ವದ ಐಟಿ ಉದ್ಯಮದ ದೈತ್ಯ ಶಕ್ತಿ ಬೆಂಗಳೂರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಪಾಲಿಗೆ ಹೆಚ್ಚು ತೆರಿಗೆ ಭರಿಸುವ ಕಾಮಧೇನು, ಕಲ್ಪವೃಕ್ಷ. ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಕರ್ನಾಟಕಕ್ಕೆ ಸಿಕ್ಕ ಒಂದು ಅಭಿಮಾನದ ಅಭಿದಾನ. ಆದ್ರೆ ಕನ್ನಡ ಭಾಷೆ ಬೋರ್ಡ್ ವಿಚಾರದಲ್ಲಿ ರಾಜಿ ಇಲ್ಲದ ಹೋರಾಟವನ್ನ ಬಳಸಿಕೊಂಡು ಕೆಲವರು ನಗರದ ಖ್ಯಾತಿಗೆ ಧಕ್ಕೆ ತರುವ ಕಿತಾಪತಿಗೆ ಇಳಿದಿದ್ದಾರೆ. ಕಮ್ ಅಂಡ್ ಇನ್ವೆಸ್ಟ್ ಇನ್ ಕರ್ನಾಟಕ ಅಂತ ಕಾಮಿಡಿ ಮಾಡಿ ಬೆಂಗಳೂರಿನ ಮಾನ ಕಳೆಯುತ್ತಿದ್ದಾರೆ. ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ. ಇದೇನು ಉದ್ಯಾನ ನಗರಿಗೆ ಹೊಸದಲ್ಲ. ದಶಕದಿಂದ ನಡೀತಿರುವ ಷಡ್ಯಂತ್ರಗಳಿಗೇನು ಬರವಿಲ್ಲ. ಇವರೆಲ್ಲ ಬಾಯಲ್ಲಿ ಬಸಪ್ಪ, ಹೊಟ್ಟೆಯಲ್ಲಿ ವಿಷಪ್ಪಗಳು. ಕರವೇ ದಾಂಧಲೆಯನ್ನೇ ಬೆಂಗಳೂರಿನ ಹೆಸರು ಕೆಡಿಸೋಕೆ ಬಳಸಿಕೊಳ್ತಿದ್ದಾರೆ. ಜಾಲತಾಣದಲ್ಲಿ ತಿಂದ ತಟ್ಟಿಯಲ್ಲಿ ಕಕ್ಕುತ್ತಿದ್ದಾರೆ. ನೆರೆ ರಾಜ್ಯಗಳು ಈ ಷಡ್ಯಂತ್ರಕ್ಕೆ ತುಪ್ಪದ ಅಭಿಷೇಕ ಮಾಡ್ತಿವೆ. ಕಮ್ ಅಂಡ್ ಇನ್ವೆಸ್ಟ್ ಇನ್ ಕರ್ನಾಟಕ ಅನ್ನೋ ವಿಡಿಯೋಗಳನ್ನ ಶೇರ್ ಮಾಡಿ ಟ್ರೆಂಡಿಂಗ್ ಮಾಡ್ತಿದ್ದಾರೆ. ಟೂ ಕಟ್ ರೀತಿಯ ಕಾಮಿಡಿ ಪೀಸ್ಗಳು. ಜಾಲತಾಣದಲ್ಲಿ ಹಾರಾಟಕ್ಕೆ ಕಿಡಿಗೇಡಿಗಳು ಮೀಸಲು. ಈ ಹಿಂದೆ ನಗರದಲ್ಲಿ ಬಿದ್ದ ಮಳೆ, ಆನಂತರ ನಗರದಲ್ಲಿ ಗುಂಡಿಗಳನ್ನ ಪ್ರಸ್ತಾಪಿಸಿ ಹೂಡಿಕೆದಾರರಿಗೆ ಪರೋಕ್ಷವಾಗಿ ದಿಕ್ಕು ತಪ್ಪಿಸುವ ಕೆಲಸಕ್ಕೆ ಕೈ ಹಾಕಿದ್ರು. ಆದ್ರೆ ಅದೆಲ್ಲವೂ ತಾತ್ಕಾಲಿಕವಾಗಿತ್ತು. ಈಗ ಭಾಷೆ ಮತ್ತು ಕನ್ನಡಿಗರ ಭಾವನಾತ್ಮಕ ಹೋರಾಟವನ್ನೇ ಗುರಾಣಿಯಾಗಿಸಿದ್ದಾರೆ. ಬೆಂಗಳೂರಿಂದ ಹೂಡಿಕೆ ಕಸಿದುಕೊಳ್ಳೋಕೆ ಸ್ಪರ್ಧೆಗೆ ಬಿದ್ದಂತೆ ಹೊರ ರಾಜ್ಯದ ಕೆಲ ಕಾಣದ ಕೈಗಳು ಕೆಲಸ ಮಾಡ್ತಿವೆ. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಚರ್ಚೆ ಹುಟ್ಟುಹಾಕಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಯಾವುದೇ ರಾಜಿ ಇಲ್ಲ ಎಂದ ಕನ್ನಡ ರಾಮಯ್ಯ. ಇನ್ನೊಂದ್ ಕಡೆ ಕನ್ನಡ ಬೋರ್ಡ್ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದು ಕನ್ನಡ ಬೋರ್ಡ್ ಹಾಕ್ಲೇಬೇಕು ಅಂತ ಖಡಕ್ ಆಗಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ, ಆಡಳಿತ ಭಾಷೆ, ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಸಾರಿದ್ದಾರೆ. ಕನ್ನಡ ಸಾರ್ವಭೌಮ ಭಾಷೆ, ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕನ್ನಡದಲ್ಲೇ ಆಡಳಿತ ನಡೆಸಬೇಕು. ಇದರ ಬಗ್ಗೆ ಯಾವುದೇ ರಾಜಿ ಇಲ್ಲ, ಎರಡು ಮಾತಿಲ್ಲ. 28ನೇ ತಾರೀಕು ಒಳಗಡೆ ನೀವು ಯಾರ್ಯಾರು 60-40 ನಾಮಫಲಕ ಪಾಲನೆ ಮಾಡಿಲ್ಲ ಅದನ್ನ ಪಾಲನೆ ಮಾಡಬೇಕು. ಪಾಲನೆ ಮಾಡದೆ ಹೋದರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಒಟ್ಟಾರೆ ಬೆಂಗಳೂರು ಜೊತೆ ಜಿದ್ದಿಗೆ ಬಿದ್ದಿರುವ ಅಕ್ಕಪಕ್ಕದ ರಾಜ್ಯಗಳು ಹಗೆತನಕ್ಕೆ ಇಳಿದಿವೆ. ಅವುಗಳ ಪ್ರೊಪಗಾಂಡದಿಂದ ಬೆಂಗಳೂರು ಹೂಡಿಕೆ ಮೇಲೆ ಆತಂಕದ ಕಾರ್ಮೋಡ ಕವಿಯುವಂತೆ ಮಾಡಿದೆ. ಸದ್ಯ ಸ್ವತಃ ಸರ್ಕಾರವೇ ಫೆಬ್ರವರಿ 28ರ ಡೆಡ್ಲೈನ್ ನೀಡಿದ್ದು ಕನ್ನಡದ ಸಂಘಟನೆಗಳಿಗೆ ಬಲ ಬಂದಿದೆ.
ಇದೇ ಹೊತ್ತಿಗೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳ ಅಂಗಡಿಗೆ ಬರೆ ಎಳೆದಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.